ನಮಸ್ಕಾರ ಸ್ನೇಹಿತರೆ, ಗವರ್ನಮೆಂಟ್ ಸ್ಕೀಮ್ಸ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಸರ್ಕಾರದ ಕಡೆಯಿಂದ ಇದೊಂದು ಗುಡ್ ನ್ಯೂಸ್ ಅಂತಾನು ಹೇಳ್ಕೋಬಹುದು ನಿಮ್ಗೆ, ಮತ್ತೆ ಇದೊಂದು ಎಚ್ಚರಿಕೆ ಅಂತ ಕೂಡ ಹೇಳ್ಕೋಬಹುದು. ಈಗ ಬಂದಿರುವಂತಹ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಒಂದಲ್ಲ ಎರಡಲ್ಲ 3 ಅಪ್ಡೇಟ್ ಆದ್ರೆ ಇದೆ ನಿಮ್ಗೆ ಈ ವಿಡಿಯೋದಲ್ಲಿ. 3 ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ಯಾರ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನೋಡಿ, ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ದಿನನಿತ್ಯ ಎಷ್ಟು ಮುಖ್ಯ ಅಂತ. ಯಾಕಂದ್ರೆ ನಿಮ್ಗೆ ಯಾವುದೇ ಯೋಜನೆಯ ಹಣ ಬರ್ಬೇಕಂದ್ರು, ನಿಮ್ಗೆ ಯಾವುದೇ ಗವರ್ನಮೆಂಟ್ ಸ್ಕೀಮ್ಸ್ ಅಮೌಂಟ್ ಬರ್ಬೇಕಂದ್ರು, ಏನೇ ಹಣ ಬರ್ಬೇಕಂದ್ರು ನಿಮ್ಗೆ ದಿನನಿತ್ಯ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತುಂಬಾನೇ ಉಪಯೋಗ ಆಗ್ತಿರುತ್ತೆ. ಅಂತ ಒಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ನೀವು ಒಂದು ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ ಅನ್ನ ತುಂಬಾ ಜಾಗೃತಿಯಿಂದ ನೋಡ್ಕೋಬೇಕಾಗುತ್ತೆ. ಈಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕುರಿತು ಒಂದು ಭರ್ಜರಿ ಗುಡ್ ನ್ಯೂಸ್ ಗಳು ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಿಲ್ಲಿ ನಾನು. ಮೊದಲು ಒಂದು ನೋಟಿಫಿಕೇಶನ್ ಆದ್ರೆ ಬಂದಿತ್ತು ಸರ್ಕಾರದ ಕಡೆಯಿಂದ, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು, ನಿಮ್ಮ ಒಂದು ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಳ್ಳಿ ಅಂತ ನೋಟಿಫಿಕೇಶನ್ ಬಂದಿತ್ತು. ಫ್ರೀ ಆಗಿ ಲಿಂಕ್ ಮಾಡ್ಕೋಬಹುದಿತ್ತು ಈಸಿಯಾಗಿ ಮೊಬೈಲ್ ಅಲ್ಲಿ. ನಮ್ ಜನ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಹೇಳಿದ್ರೆ ಹೇಳ್ಕೊಳ್ಳಿ ಸರ್ಕಾರ ಅವ್ರು ಅನ್ಬಿಟ್ಟು ಲಿಂಕ್ ಮಾಡದೆ ಬಿಟ್ಬಿಟ್ಟಿದ್ರು. ಮತ್ತೆ ಹೋಗ್ತಾ ಹೋಗ್ತಾ ಸರ್ಕಾರದವ್ರು ಏನ್ ಮಾಡಿದ್ರು, 200 ರೂಪಾಯಿ ಫೈನ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು, 500 ರೂಪಾಯಿ ಫೈನ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು, 800 ರೂಪಾಯಿ ಫೈನ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಈ ರೀತಿಯಾಗಿ ನೀವು ಲಿಂಕ್ ಮಾಡೋದಕ್ಕೆ ಅಮೌಂಟ್ ಹೆಚ್ಚಿಗೆ ಒಂದು ಫೈನ್ ಹಾಕಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈಗ 1000 ರೂಪಾಯಿವರೆಗೂ ಕೂಡ ಒಂದು ಫೀಸ್ ಅನ್ನ ಮಾಡಿದ್ದಾರೆ ನಿಮ್ಗೆ ಒಂದು ಲಿಂಕ್ ಮಾಡೋದಕ್ಕೆ ಆಧಾರ್ ಪಾನ್ ಕಾರ್ಡ್ ಅನ್ನ. ನೀವು ಫ್ರೀ ಆಗಿದ್ದಾಗೆ ಎಲ್ಲ ಒಂದು ಅಪ್ಡೇಟ್ಸ್ ಅನ್ನ ಫಾಲೋ ಮಾಡಿ ನೀವು ಫ್ರೀ ಆಗಿ ಮಾಡ್ಕೋಬಹುದಿತ್ತು. ಈಗ ನಿಮ್ಗೆ 1000 ರೂಪಾಯಿ ವೇಸ್ಟ್ ಆಗ್ತಿರ್ಲಿಲ್ಲ. ನೀವು ತಡ ಮಾಡಿದ್ದಕ್ಕೆ ನೀವು ಹೋಗಿ ಸೈಬರ್ಗಳ ಹತ್ರ ಕ್ಯೂ ಅಲ್ಲಿ ನಿಲ್ಲೋ ರೀತಿ ಆಯ್ತು, ಮತ್ತೆ ನೀವು ಫೈನ್ ಕಟ್ಟೋ ರೀತಿ ಆದ್ರೆ ಆಯ್ತು. ಈಗ ಇದೇ ಒಂದು ಸಿಚುವೇಶನ್ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಇದೇ ಸಿಚುವೇಶನ್ ಬಂದಿದೆ. ಆಗ ಪಾನ್ ಕಾರ್ಡ್ಗೆ ಈ ಒಂದು ಸಿಚುವೇಶನ್ ಬಂದಿತ್ತು. ಈಗ ನಿಮ್ಮ ಒಂದು ರೇಷನ್ ಕಾರ್ಡ್ಗೂ ಬಂದಿದೆ, ಆಧಾರ್ ಕಾರ್ಡ್ಗೂ ಇದೇ ಸಿಚುವೇಶನ್ ಬಂದಿದೆ. ತುಂಬಾ ಲಾಸ್ಟ್ ಡೇಟ್ ಅನ್ನ ಕೊಟ್ರು ಸರ್ಕಾರದ ಕಡೆಯಿಂದ. ಈಗ ನಿಮ್ಗೆ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಗುಡ್ ನ್ಯೂಸ್ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ, ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಅಂತ ಹೇಳಿದ್ರು. ಇದೇ ಜೂನ್ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ನೀವು ಲಿಂಕ್ ಮಾಡ್ಲೇಬೇಕಂತ ಹೇಳಿದ್ರು. ಇಲ್ಲಿ ನಮ್ ತುಂಬಾ ಜನ ತಲೆ ಕೆಡಿಸ್ಕೊಂಡಿಲ್ಲ. ಅದರಲ್ಲಿ ಕೆಲವೊಬ್ರು ಏನ್ ಮಾಡಿದ್ದಾರೆ ಅಂದ್ರೆ ಲಿಂಕ್ ಮಾಡಿಲ್ಲಂತೆ. ಸಾಕಷ್ಟು ಜನ ಲಿಂಕ್ ಮಾಡ್ಕೊಂಡಿದ್ದಾರೆ, ಕೆಲವರು ಲಿಂಕ್ ಮಾಡಿಲ್ಲಂತೆ. ಈಗ ನಿಮ್ಗೆ ಗುಡ್ ನ್ಯೂಸ್ ಏನಂದ್ರೆ, ಯಾವುದೇ ಫೈನ್ ಇಲ್ದೇನೆ ಈಗ ಕೂಡ ನೀವು ಫ್ರೀ ಆಗಿ ಲಿಂಕ್ ಮಾಡ್ಕೊಳ್ಳಕ್ಕೆ ಮತ್ತೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಗೆ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನಿಮ್ಗೆ ಪ್ರೂಫ್ ಅನ್ನ ತೋರಿಸ್ತಿದ್ದೀನಿ. Initially set for June 30, 2024, the Aadhaar ration card linking deadline has now been extended to September 30, 2024. ನಿಮ್ದು ಜೂನ್ 30 ಇದ್ದಿದ್ದು ಇವಾಗ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲರೂ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ಆಧಾರ್ ಕಾರ್ಡ್ ಕುರಿತು ಬಂದಿರುವಂತಹ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಸಾಕಷ್ಟು ಜನಕ್ಕೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂದ್ರೆ, ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿ ಯಾವ ರೀತಿ ಲಿಂಕ್ ಮಾಡೋದು ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿ ನೀವು ಈಸಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ನೆಕ್ಸ್ಟ್ ಬಂದಿರುವಂತಹ ಅಪ್ಡೇಟ್ ಆಧಾರ್ ಕಾರ್ಡ್ ರಿಲೇಟೆಡ್, ಓಕೆನಾ. ಆಧಾರ್ ಅಪ್ಡೇಟ್ ಮಾಡಿಸಿ ಅಂತ ಸರ್ಕಾರ ತುಂಬಾ ದಿನದಿಂದ ಹೇಳ್ತಿದೆ. ತುಂಬಾ ಒಂದು ಡೆಡ್ ಲೈನ್ ಗಳನ್ನ ಕೊಡ್ತಿದ್ದಾರೆ. ಆದ್ರೆ ಇಲ್ಲಿಯೇ ಆಲ್ ಓವರ್ ಇಂಡಿಯಾ ಒಂದು 50% ಫಲಾನುಭವಿಗಳು ಯಾರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ತಿಲ್ವಂತೆ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ ಅದು ಒಂದು ಗುಡ್ ನ್ಯೂಸ್ ಏನಂದ್ರೆ, ಆ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳುವಂತಹ ಡೇಟ್ ನೋಡಿ ಯಾವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ, ನೋಡಿ ಇಲ್ಲಿ 14 ಸೆಪ್ಟೆಂಬರ್ 2024. ದ ಲಾಸ್ಟ್ ಡೇಟ್ ಟು ಅಪ್ಡೇಟ್ ಆಧಾರ್ ಕಾರ್ಡ್ ಫಾರ್ ಫ್ರೀ ಈಸ್ 14 ಸೆಪ್ಟೆಂಬರ್ 2024. ಫ್ರೀ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ 14 ಸೆಪ್ಟೆಂಬರ್ ವರೆಗೂ ಅಪ್ಡೇಟ್ ಮಾಡ್ಕೋಬಹುದು. ಮತ್ತೆ ನೀವು ಅಪ್ಡೇಟ್ ಮಾಡಿಸ್ತೀರಾ ಅನ್ನೋದಾದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಫೈನ್ ಕಟ್ಟಬೇಕಾಗುತ್ತೆ. ಈಗ ನಿಮ್ಮ ಒಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡುವಾಗ ಯಾವ ರೀತಿ ಫೈನ್ ಕಟ್ಟಿದ್ರು ಆ ರೀತಿ ಫೈನ್ ಕಟ್ಟಬೇಕಾಗುತ್ತೆ. ಹೀಗೆ ಅಪ್ಡೇಟ್ ಮಾಡ್ಕೊಳ್ಳಿ, ಓಕೆನಾ. ಕಳೆದ 10 ವರ್ಷದಿಂದ ಯಾರು ಅಪ್ಡೇಟ್ ಮಾಡಿಲ್ಲ ಅವ್ರು ಮಾತ್ರ ಅಪ್ಡೇಟ್ ಮಾಡಬೇಕಾಗುತ್ತೆ. ನೀವು ಕಳೆದ 10 ವರ್ಷದಿಂದ ನೀವೇನಾದ್ರೂ
ಏನಾದ್ರೂ ನಿಮ್ಮ ನೇಮೋ, ಡೇಟ್ ಆಫ್ ಬರ್ತ್, ಏನೋ ಒಂದು ಅಡ್ರೆಸ್, ಏನೋ ಒಂದು ನೀವು ಚೇಂಜ್ ಮಾಡಿದ್ರೆ, ಬಯೋಮೆಟ್ರಿಕ್ ಅಪ್ಡೇಟ್ ಏನಾದ್ರು ಮಾಡಿದ್ರೆ ನೀವೇನು ಆಧಾರ್ ಅಪ್ಡೇಟ್ ಮಾಡುವ ಅವಶ್ಯಕತೆ ಇಲ್ಲ. ಕಳೆದ 10 ವರ್ಷದಿಂದ ಸುಮ್ಮನೆ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾರೆ, ಆಧಾರ್ ಕಾರ್ಡ್ ಅಲ್ಲಿ ಏನು ಚೇಂಜ್ ಮಾಡಿರಲ್ಲ, ಮತ್ತೆ ಅಪ್ಡೇಟು ಮಾಡಿಸಿರಲ್ಲ, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿರಲ್ಲ ಅಂತ ಅವರು ಏನ್ ಮಾಡ್ಬೇಕಾಗುತ್ತಂದ್ರೆ 14 ಸೆಪ್ಟೆಂಬರ್ 2024 ಒಳಗಡೆ ನೀವು ಅಪ್ಡೇಟ್ ಮಾಡಿಸಿ, ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಿ. ಅಲ್ಲೊಂದು ₹100 ನಿಮಗೆ ಚಾರ್ಜ್ ಮಾಡ್ತಾರೆ. ಆ ರೀತಿ ಕೂಡ ನೀವು ಅಪ್ಡೇಟ್ ಮಾಡ್ಕೋಬಹುದು. ಯಾಕಂದ್ರೆ ಆನ್ಲೈನ್ ಅಲ್ಲೂ ಅಪ್ಡೇಟ್ ಮಾಡಬಹುದು. ಸಾಕಷ್ಟು ಜನಕ್ಕೆ ಹೇಳ್ಕೊಟ್ಟಿದೀವಿ, ಆದ್ರೆ ಸಾಕಷ್ಟು ಜನರಿಗೆ ಅರ್ಥ ಆಗ್ತಿಲ್ಲ ಅದು ಯಾವ ರೀತಿ ಮಾಡೋದು ಅನ್ಬಿಟ್ಟು ಗೊತ್ತಾಗ್ತಿಲ್ಲ. ಅದರಿಂದ ಸರ್ವರ್ ಎರರ್ಸ್ ಎಲ್ಲ ಬರೋ ಕಾರಣದಿಂದ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಏನ್ ಮಾಡ್ತೀರಾ ಅಂದ್ರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. 14 ಸೆಪ್ಟೆಂಬರ್ 2024 ಇದೆ. ಇನ್ನೊಂದು ನಿಮ್ಮ ಒಂದು ಪಹಣಿ ಏನಿದೆ, ನಿಮ್ಮ ಒಂದು ಪಹಣಿಗೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೋಬೇಕು. ನಿಮಗೆ PM ಕಿಸಾನ್ ಯೋಜನೆ ಈ ಹಣ ಎಲ್ಲ ಬರಬೇಕು, ನಿಮಗೆ ಸೌಲಭ್ಯಗಳು ಸಿಗಬೇಕು ಅಂದ್ರೆ ನಿಮ್ಮ ಒಂದು ಪಹಣಿಗೆ ನೀವು ಏನ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೋಬೇಕು. ಓಕೆನಾ? ಪಾಣಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಅದು ಕೂಡ ಲಿಂಕ್ ಮಾಡಿಸೋದು ಯಾವ ರೀತಿ ಎಲ್ಲ ಅದ್ರ ಕೂಡ ವಿಡಿಯೋಸ್ ಮಾಡಿದೀನಿ, ನಾನು ತುಂಬಾ ವಿಡಿಯೋಸ್ ಮಾಡಿ ತಿಳಿಸಿದೀನಿ, ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿಯಾಗಿ 3 ಅಪ್ಡೇಟ್ ಇದೆ. ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು, ಇನ್ನೊಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕು, ಇನ್ನೊಂದು ಪಾಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಓಕೆನಾ? ಈ 3 ಕೆಲಸನೂ ಮಾಡಿ ಆದಷ್ಟು ಬೇಗ ಮಾಡಿ. ಡೇಟ್ಗಳೆಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆದಷ್ಟು ಬೇಗ ಮಾಡ್ಕೊಳ್ಳಿ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.